ಹಾಯ್ ಹಲೋ ಹಲೋ ನಮಸ್ತೆ ನಮಸ್ತೆ ಎಲ್ರಿಗೂ. ಎಲ್ರಿಗೂ. ನಮ್ಮ ನಮ್ಮ ಕುಟುಂಬಕ್ಕೆ ನಿಮ್ಗೆಲ್ಲರಿಗೂ ನಿಮ್ಗೆಲ್ಲರಿಗೂ ಸ್ವಾಗತ. ಸ್ವಾಗತ ಸುಸ್ವಾಗತ. ಇವತ್ತು ಎಲ್ಲಿಗೆ ಹೋಗ್ತಿದೀವಪ್ಪ ಅಂತಂದ್ರೆ ನಮ್ಮ ಫ್ರೆಂಡ್ದು ಮದುವೆ ಇದೆ, ಇಲ್ಲ ಬನ್ನೇರ್ಘಟ್ಟ. ಬನ್ನರ್ಘಟ್ಟ ಇವೆಲ್ಲ ಮಾಮೂಲು ಕಂಟ್ರೋಲ್. ಯಾವ ವಿಡಿಯೋದಲ್ಲೇ ಆಗಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಆಗಲಿ ಅಥವಾ ಯಾವುದಾದ್ರೂ ಒಂದು ವಿಷಯ ಇರತಕ್ಕಂಥ ಒಂದು ಪ್ಲೇಸ್ನಾಗಲಿ ಅಥವಾ ಏನಾದರೂ ಒಂದು ಮಾಹಿತಿನ ಆಗಲಿ ತಿಳಿಸ್ಕೊಡ್ತಾ ಇರ್ತೀವಿ. ಇವತ್ತೇನಪ್ಪ ಅಂತಂದರೆ ಎರಡು ಪ್ಲೇಸ್ಗಳಿಗೆ, ಎರಡು ಸ್ಥಳಗಳಿಗೆ ಹೋಗ್ಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಒಂದು ಫ್ಲೈಟಲ್ಲಿ, ವಿಮಾನದಲ್ಲಿ ಇರತಕ್ಕಂಥ ಒಂದು ಹೋಟ್ಲು ರೆಡಿ ಆಗ್ತೈತೆ ಬನ್ನೇರ್ಘಟ್ಟ ರೋಡಲ್ಲಿ. ಅಲ್ಲಿ ನೋಡಬೇಕು ಎನ್ನುವ, ಅದು ಓಪನ್ ಆಗಿಲ್ಲ, ಅಲ್ಲಿ ಹೋಗಿ ನೋಡಬೇಕು ಏನೋ ಅಂಥೇಳಿ ಒಂದು ಪ್ಲೇಸ್ ಇದೆ. ಎರಡನೇದು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಮದುವೆ ಮುಗಿಸ್ಕೊಂಡು, ಮದುವೆಯಲ್ಲಿ ಯಾವ ಥರ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನೋಡೋಣ. ಟೀಮ್ ಆದರೆ ಸಮಯ ಸಿಕ್ಕರೆ ಮಾತ್ರ ಹೋಗ್ಬೇಕು ಅಂತ ಅನ್ಕೊಂಡಿವಿ. ಇಲ್ಲ ಅಂತಂದರೆ ಮದುವೆ ಮುಗಿಸ್ಕೊಂಡು ಹಂಗೆ ಬರ್ತೀವಿ. ನೋಡೋಣ ಮುಂದೆ ಹೆಂಗಾಗುತ್ತೆ ಅಂತೇಳಿ. ತಿಂಡಿ ತಿಂದಿಲ್ಲ, ಇಲ್ಲೇ ತಿಳ್ಕೊಂಡು ಹೋಗೋಣ ಮನೆ ಹತ್ರನೇ. ಇಲ್ಲೇ ಮನೆ ಹತ್ರ ಹಳ್ಳಿ ಮನೆ ಅಂತ. ಹೋಟೆಲ್ ಇದೆ. ಇಡ್ಲಿ ವಡೆ ಸಿಂಪಲ್ ಆಗಿ ತಿನ್ಕೊಂಡು ಹೋಟೆಲ್ ಹಳ್ಳಿ ಮನೆಯಲ್ಲಿ ಇಡ್ಲಿ ತಿನ್ಕೊಂಡಿದ್ವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ. ತಿನ್ಕೊಂಬಿಟ್ಟು ಹೊರಡೋದು. ಬನ್ನೇರ್ಘಟ್ಟ ರೋಡ್ ಹೋಗಬೇಕು ಅಂತಂದರೆ ನೈಸ್ ರೋಡಲ್ಲಿ ದಂಡ ಕಟ್ಟಲೇಬೇಕು. ಬನ್ನೇರ್ಘಟ್ಟ ರೋಡಿಗೆ ಎಷ್ಟು ಅಂತೇಳಿ ಗೊತ್ತಿಲ್ಲ. ಕನಕಪುರ ರೋಡಿಗೆ 45 ಐತೆ, ಬನ್ನೇರ್ಘಟ್ಟ ರೋಡಿಗೆ 60 ರೂಪಾಯಿ. ಶಿವ ಶಂಭೋ ಶಂಕರ. ಇದಾದರೆ ಈಸಿಯಾಗಿ ನಾವು ಬನ್ನೇರ್ಘಟ್ಟ ರೋಡ್ ತಲುಪಿಬಿಡ್ಬೋದು. ಅಣ್ಣ, ಬನ್ನೇರ್ಘಟ್ಟ ರೋಡ್ ಬರಲ್ಲ, ಹೋಗ್ಲಾ? ಕಾರ್ಡ್ ಕೊಟ್ವಿ, ಕಾರ್ಡು ಯಾಕೆ ಆಗಲಿಲ್ಲ. ಅದಕ್ಕೆ ಹೇಳೋದು, ಯಾವಾಗಲೂ ಕ್ಯಾಶ್ ಇರಬೇಕು. ಎಲ್ಲರೂ ಹೋದರೆ ಎಮರ್ಜೆನ್ಸಿ ಅಂತಂದರೆ ಈ ಫೋನ್ಪೇ, ಗೂಗಲ್ ಪೇಗಳೆಲ್ಲ ನಂಬಕ್ಕಾಗಲ್ಲ ಸರಿ. ನನ್ನ ಫೋನ್ಪೇ ಇಲ್ಲೇ ಇಲ್ಲ, ನನ್ನ ಅಕೌಂಟೇ ಇಲ್ಲ. ಫೋನ್ಪೇ ಅಕೌಂಟ್ ನಂದಿಲ್ಲ. ನಾ ಯಾರಿಗೂ ಫೋನ್ಪೇ ಮಾಡೋದಿಲ್ಲ, ನಾನು ಇಸ್ಕೊಳ್ಳೋದು ಇಲ್ಲ. ನೆಟ್ವರ್ಕ್ ಸಮಸ್ಯೆ ಅಥವಾ ಬ್ಯಾಂಕ್ ಇಶ್ಯೂಸು, ಸಂಡೇ ಆಗಿರುತ್ತೆ, ಏನಾದರೂ ಪ್ರಾಬ್ಲಮ್ ಇರ್ತೈತೆ. ನಮ್ಮ ಸ್ವಾಮಿಗಳು ಹೋಗಿದ್ದಾರೆ ಪೇಮೆಂಟ್ ಮಾಡಿಬಿಡ್ತೀವಿ ಅಂತ, ಇಲ್ಲೇ ಬಿಟ್ಬಿಡ್ತಾರೆ ಹೋಗೋಕ್ಕೆ. ಬಟ್ ಆದರೆ ಅಲ್ಲಿ ಎಕ್ಸಿಟ್ ಹೋಗ್ಬೇಕಾದ್ರೆ ಕಟ್ಟಿಸ್ಕೊಂತಾರೆ. ಅದಕ್ಕೆ ಅವ್ರ ಹತ್ರ ಅನ್ನಿಸ್ಕೊಳೋದಕ್ಕಿಂತ ನಾವು ಟಿಕೆಟ್ ಇಲ್ಲೇ ತಗೊಂಡೋಗೋದು ತುಂಬ ಉತ್ತಮ. ಬನ್ನೇರ್ಘಟ್ಟ ರೋಡಿಗೆ ಸಮುದಾಯ ಭವನಕ್ಕೆ ಹೋಗಬೇಕು ಅಂತಂದ್ರೆ ನಾವು ಸಿಟಿ ಒಳಗೆ ಹೋದರೆ 4 5 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಯಲ್ಲಿ ಟ್ರಾಫಿಕ್ಕು ತುಂಬ ಇರೋದ್ರಿಂದ ನಮಗೆ 1.5 ಅವರು ಹಿಡಿತೈತೆ. ಇನ್ನೇನು BMTC ಬಸ್ಸಲ್ಲಿ ಹೋದರೆ 2 ಅವರ್ ಅಂತೂ ಕಾಯಮಾಗಿರುತ್ತೆ. ನೈಸ್ ರೋಡಲ್ಲಿ ಹೋದರೆ ನಮಗೆ ಒಂದು 30 ಮಿನಿಟ್ಸ್ ಸಾಕು ನಾವು ಆ ಚೌಟ್ರಿಗೆ ರೀಚ್ ಆಗೋಕ್ಕೆ. ಅದ್ರ ಜೊತೆಯಲ್ಲಿ ನೈಸ್ ರೋಡಲ್ಲಿ ಏನಾದರೂ ಪ್ರಯಾಣ ಮಾಡಬೇಕು ಅಂತಂದವರು, ಓನ್ ವೆಹಿಕಲ್ ಇಲ್ಲ ಅಂತಂದರೂ ಕೂಡ ಈಗ BMTC ಅವರು ಮಾಗಡಿ ರೋಡು ಅಂದರೆ ತುಮಕೂರು ರೋಡು, ಮಾದಾವರ ಅಥವಾ ಮಾದನಾಯಕನಹಳ್ಳಿ ಏನು ನೈಸ್ ರೋಡು ಎಂಟ್ರಿ ಆಗುತ್ತಲ್ಲ, ಅಲ್ಲಿಂದ ಹಿಡಿದು ಎಕ್ಸಿಟ್ ಎಲ್ಲಪ್ಪ ಅಂತಂದರೆ ನೈಸ್ ರೋಡ್ ಎಂಡ್ ಆಗೋದು ಎಲೆಕ್ಟ್ರಾನ್ ಸಿಟಿ ಹೊಸೂರು ತನಕನೂ BMTC ಬಸ್ನ ಫೆಸಿಲಿಟಿ ಇದೆ, ಸೌಲಭ್ಯ ಇರುತ್ತೆ. ನೋಡಿ, BMTC ಬಸ್ ಹೋಗ್ತಾ ಇದೆ. BMTC ಬಸ್ ತೋರ್ಸಮ್ಮ. ಈ ಥರ BMTC ಬಸ್ನ ಒಂದು ಸೌಲಭ್ಯ ಈಗ ಪ್ರಾರಂಭ ಆಗಿ ಆಲ್ಮೋಸ್ಟ್ 1 ವರ್ಷ ಆಯಿತು ಅನಿಸುತ್ತೆ. ನೈಸ್ ರೋಡಲ್ಲಿ ತುಂಬ ಕ್ವಿಕ್ಕಾಗಿ, ಅಂದರೆ ಬೇಗವಾಗಿ ನಿಮಗೆ ಮಾಗಡಿ ರೋಡು ಎಕ್ಸಿಟ್ಟು, ಆಮೇಲೆ ಮೈಸೂರು ರೋಡ್ ಎಕ್ಸಿಟ್ಟು, ಕನಕಪುರ ರೋಡ್ ಎಕ್ಸಿಟ್ಟು, ಬನ್ನೇರ್ಘಟ್ಟ ರೋಡ್ ಎಕ್ಸಿಟ್ಟು, ಆಮೇಲೆ ಕೊನೆಗೆ ಹೊಸೂರು ರೋಡು, ಇಲ್ಲಿ ತನಕ BMTC ಸೌಲಭ್ಯ ಇದೆ. ನೀವು ಎಕ್ಸಿಟ್ ಅಂದರೆ ಔಟ್ಸೈಡ್ ಬರಲ್ಲ. ಇನ್ನು ಕೆಲವು ಬಸ್ಗಳು ಮಾಗಡಿ ರೋಡು ಎಕ್ಸಿಟಿಂದ ಒಳಗೆ ಹೋಗಿ ಪ್ರಾರಂಭ ಮಾಡ್ತವೆ. ಇನ್ನು ಕೆಲವು ಬಸ್ಗಳು ಮಾದನಾಯಕನಹಳ್ಳಿ, ಮಾದಾವರ ಏನು ತುಮಕೂರು ರೋಡ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದನೂ ಪ್ರಾರಂಭ ಆಗ್ತವೆ. ಅಲ್ಲಿಂದ ಹಿಡಿದು ಕೊನೆ ಎಲೆಕ್ಟ್ರಾನ್ ಸಿಟಿಗೆ ಎಂಡ್ ಆಗ್ತವೆ. ಇದು ತುಂಬ ಒಂದು ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ. ಯಾರಾದರೂ ತುಮಕೂರಿಂದ ಬಂದು ಬನ್ನೇರ್ಘಟ್ಟ ರೋಡಲ್ಲಿ ಏನಾದರೂ ಕಂಪ್ನಿಗೆ ಹೋಗಬೇಕು ಅಂತಂದರೆ ಈಸಿಯಾಗಿ BMTC ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು. ನಾವೀಗ ನೈಸ್ ರೋಡಲ್ಲಿ ಹೋಗ್ತಿದ್ದೀವಿ. ಆ ಥರ ಪ್ರಯಾಣದ ದರ ದಂಡ ಕಟ್ಟಿದ್ದು 60 ರೂಪಾಯಿಗಳು. ಬನ್ನೇರ್ಘಟ್ಟ ರೋಡ್ ಎಕ್ಸಿಟ್ಟು.
ಇಲ್ಲಿಂದ ಸಮುದಾಯ ಭವನ ಎಷ್ಟು ದೂರ ಆಗುತ್ತೆ ಅಂತೇಳಿ ಗೊತ್ತಿಲ್ಲ. ಇವೇ ನಮ್ಮ ಎಷ್ಟೊಂದು ಬಸ್ಗಳಿದ್ದಾವೆ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು ಯಾವತ್ತಾರೆ. ಏನು ಇವು ಬಸ್ಗಳು ಎಲ್ಲೇ ಇವು ನೋಡ್ತಾರೆ ಅಂತ ಶೆಡ್ ಹಾಕ್ಬಿಟ್ಟಾರೆ. ಶೆಡ್ಡಲ್ಲಿ ಹಾಕ್ಯಾರ. ಶೆಡ್ಡಿಗೆ ಬಾ, ಶೆಡ್ಡಿಗೆ ಬಾ. ಓ ಕಾರಾಗ ಹೋಗೋ ಆಂಟಿ ಹಾಕ ನಮ್ಮನೆ ನೋಡ್ತೈತಿ. ಕಾರಾಗ ಹೋಗೋ ಆಂಟಿ ಹಾಕ ನಮ್ಮನೆ ನೋಡ್ತೈತಿ. ವಿಡಿಯೋ ಮಾಡ್ತಾ ಇದೀವಿ. ಇಲ್ಲಿ ಅಬೌಟ್ ಬಲಗಡೆ ತಿರುಗಬೇಕು ನೋಡಿ. ಇವರೆಲ್ಲ BMTC ಬಸ್ ಇಳ್ಕೊಂಡು ಹೋಗ್ತಾರೆ. ಅವರು ರಾಯನ್ ಇಂಟರ್ನ್ಯಾಷನಲ್ ಸ್ಕೂಲು ರಯಾನ್ ಮಧ್ಯಾಹ್ನ ಆದ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ RAYN ಸ್ಕೂಲು ಇಂಟರ್ನ್ಯಾಷನಲ್ ಸ್ಕೂಲು ಸಿಗ್ತಾ ಇಲ್ಲ. ನಮ್ಮ ಕಲ್ಯಾಣ ಮಂಟಪನೂ ಸಿಗ್ತಾ ಇಲ್ಲ. ಎಲ್ಲೆಲ್ಲಿ ನೋಡಿದ್ರು ಹೋಟೆಲ್ಸ್ಗಳು, ಸ್ಟೇಗಳು, ನೇಚರ್ಸ್, ಲಕ್ಸುರಿ 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 ಲಕ್ಸುರಿ. ಸ್ವಾಗತ ಸ್ಟ್ರಿಂಗ್ ವ್ಯಾಲಿ. ಯಾವ್ದು ಇಂಟರ್ನ್ಯಾಷನಲ್ ಸ್ಕೂಲು? ರ್ಯಾನ್ ಅಲ್ಲ ಕಣವ, ರಯಾನ್. ಅದು ರಾಯನ್ ಇಂಟರ್ನ್ಯಾಷನಲ್ ಸ್ಕೂಲ್. ರಾಯನ್ ಅವನು ರೋಡಾಗೆ ನಿಲ್ಲಿಸಿದ್ದಾನೆ ಅವನು. ರಾಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಆದಮೇಲೆ ಪಕ್ಕದಲ್ಲೇ ಇಲ್ಲಿ ಗ್ಲೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಿದೆ. ಎಲ್ಲ ಇಂಟರ್ನ್ಯಾಷನಲ್ಗಳೇ. ಅದಾದ ನಂತರ ನಮ್ಮ ಎಂಥದ ಗ್ರಹ ಕಲ್ಯಾಣ ಮಂಟಪ, ಆನಂದ ಸಭಾಗೃಹ. ನಿಮ್ಮದು ಗ್ರಹ ಕಲ್ಯಾಣ ಮಂಟಪ, ಆನಂದ ಅಮ್ಮ ಯಾರೂ ಇಲ್ಲಲ್ಲಮ್ಮ. ಸಮುದಾಯ ಭವನಕ್ಕೆ ನಾವು ರೀಚ್ ಆದ್ವಿ. ಅಲ್ಲಿ ಪಕ್ಕದ ದೇವಸ್ಥಾನದಿಂದ ಗಂಡನ್ನು ಶಾಸ್ತ್ರೋಕ್ತವಾಗಿ ಧಾರೆಶಾಸ್ತ್ರಕ್ಕೆ ಕರ್ಕೊಂಡು ಬರ್ತಾಯಿದ್ರು. ಇಲ್ಲಿ ಕಾಲು ತೊಳೆತಕ್ಕಂತಹ ಒಂದು ಶಾಸ್ತ್ರ ನಡೀತಾ ಇತ್ತು. ಇದಾದ ನಂತರ ಧಾರೆಗೆ ಗಂಡನ್ನು ಒಳಗೆ ಕರೆದುಕೊಂಡೋದ್ರು. ಇದಾದ ನಂತರ ಕಣ್ಣು ಕಲಿತಾಗ ಅನ್ನೋ ಒಂದು ಪರದೆಯನ್ನು ಹಿಡ್ಕೊಂಡು ಒಂದು ಶಾಸ್ತ್ರ ನಡೀತಾ ಇತ್ತು. ಈಗ ಹೆಣ್ಣನ್ನು ಕರೆದುಕೊಂಡು ಬಂದರು. ಬಂದಾದ ನಂತರ ಒಂದು ಕಡೆ ಹೆಣ್ಣನ್ನು, ಇನ್ನೊಂದು ಕಡೆ ಗಂಡನ್ನು ನಿಲ್ಲಿಸಿ ಅವರ ತಲೆ ಮೇಲೆ ಅಕ್ಕಿಯನ್ನು ಹಾಕುವಂತಹ ಒಂದು ಶಾಸ್ತ್ರ ನಡೀತಾ ಇತ್ತು. ಪ್ರತಿಯೊಂದು ಧರ್ಮ ಮತ್ತು ಜಾತಿಗಳಲ್ಲೂ ಸಹ ಅವರದೇ ಆದ ಒಂದು ಸಂಪ್ರದಾಯ ಸಂಸ್ಕೃತಿಗಳು ಇರ್ತವೆ. ಅದೇ ರೀತಿ ಇಲ್ಲಿ ಮದುವೆಯ ಒಂದು ಶಾಸ್ತ್ರ ಸಂಪ್ರದಾಯಗಳು ನಡೀತಾ ಇದ್ವು. ಈಗ ತಾಳಿ ಕಟ್ಟುವಂತಹ ಒಂದು ಸಂದರ್ಭ. ಈ ಮದುವೆ ಎಂಬುದು 3 ಅಕ್ಷರಕ್ಕೆ ಮಾತ್ರ ಸೀಮಿತ ಪದವಲ್ಲ. ಗಂಡು ಎಂಬುವನು ಗಂಡನಾಗಿ, ಹೆಣ್ಣು ಎಂಬುವಳು ಹೆಂಡತಿಯಾಗಿ ತಮ್ಮ ಜೀವನದಲ್ಲಿ ಮನೆಯವರ ಒಪ್ಪಂದದ ಜೊತೆಗೆ ಹೊಸದೊಂದು ಲೋಕಕ್ಕೆ ತಮ್ಮ ಜೀವನವನ್ನು ಕೊಂಡೊಯ್ಯುವುದೇ ಮದುವೆ. ಒಂದು ಮದುವೆ ಪರಿಪೂರ್ಣವಾಗಬೇಕಾದರೆ 2 ಜೀವ ವಿರುದ್ಧ ದಿಕ್ಕಿಗೆ ಇದ್ದರೂ ಕೂಡ ಕೆಲವು ದಿನಗಳ ನಂತರ ಒಂದೇ ದಿಕ್ಕಿನತ್ತ ಸಾಗಿದಾಗ ಮಾತ್ರ ಆ ಒಂದು ಮದುವೆಗೆ ಪರಿಪೂರ್ಣವಾದ ಒಂದು ಅರ್ಥವನ್ನು ಸಿಗುತ್ತೆ. ಎಂತ ಸಂಭ್ರಮ, ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ಎಂತ ಸಂಗಮ, ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ. ಶಾಸ್ತ್ರೋಕ್ತ ಕಲ್ಯಾಣ ಚಂದ ಕೇಳಣ್ಣ, ಭೂಮಿಗೆ ಸ್ವರ್ಗಾನ ತಂದಂತೆ ನೋಡಣ್ಣ. ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲ. ಮದುವೆಗೆ ಒಬ್ಬರು ಸ್ಪೆಷಲ್ ಪರ್ಸನ್ ಬಂದಿದ್ದರು. ಆ ಕಡೆ ನೋಡಿದಾಗ ನಮ್ಮ ಸ್ವಾಮಿಗಳು
ಅದನ್ನು ನೋಡಿಕೊಂಡು ಅದ್ರ ಹೆಸರೇನು ಅಂತೇಳಿ ತಿಳ್ಕೊಂಬರೋಕೆ ಹೋಗಿದ್ದರು. ಅದರ ಹೆಸರು ಮಿಂಕಿ ಅಂತೇಳಿ. ಇವರು ಸ್ಪೆಷಲ್ ಗೆಸ್ಟಾಗಿ ಮದುವೆಗೆ ಆಗಮಿಸಿದ್ರು. ಈಗ ಏನಪ್ಪ ಅಂತಂದರೆ ಮದುವೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಿದೆ. ಇಲ್ಲಿ ಬೆಳಗ್ಗೆ ರಿಸೆಪ್ಷನ್ ಇಲ್ಲ. ಅಲ್ಲಿ ಟಿ ವಿಲಿ ಊಟದ್ದು ಬರ್ತಾ ಇದೆ. ಅಲ್ಲಿ ಊಟದಲ್ಲಿ ಮುದ್ದೆ ಇದೆ. ಊಟ ಆಯ್ತಾ? ಊಟದ ಸಮಯ ಆಗಿದೆ. ಊಟಕ್ಕೆ ಹೋಗೋಕ್ಕೆ ಅಂತೇಳಿ ಹೊರಟ್ವಿ. ಆದರೆ ಮದುವೆಗೆ ಬಂದಾಗ ಒಂದು ನೆನಪಿರಬೇಕು ಅಂತಂದರೆ ಒಂದು ಗಂಡು ಹೆಣ್ಣಿನ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತೇಳಿ ಅಲ್ಲೇ ಕುಳಿತಿದ್ವಿ. ಇದಾದ ನಂತರ ಒಂದು ಧಾರೆ ಶಾಸ್ತ್ರ ಮುಗಿದಿತ್ತು. ಆದ ಕಾರಣ ಒಂದು ಫೋಟೋ ತೆಗೆಸ್ಕೊಂಬರೋಣ, ಹೆಣ್ಣು ಗಂಡು ನಿಲ್ಲಿಸ್ಕೊಂಡು ಅಂತೇಳಿ ಹೋದ್ವಿ. ಸ್ವಲ್ಪ ಹೊತ್ತು ಕಾದ್ವಿ, ಫೋಟೋ ಬೇಕೇ ಬೇಕು ಅಂತೇಳಿ. ಇದಾದ ನಂತರ ಹೆಣ್ಣು ಗಂಡು ಮೇಲಿದ್ದಾಗ ನಮ್ಮ ಸ್ನೇಹಿತರನ್ನು ಕರೆದಾಗ ಬಂದರು. ಜೊತೆಯಲ್ಲಿ ಒಂದು ಫೋಟೋ ಕ್ಲಿಕ್ಸ್ಕೊಂಡ್ವಿ. ಜೊತೆಯಲ್ಲಿ ಫೋಟೋ ತೆಗೆಸ್ಕೊಂಡಾದಮೇಲೆ ಇನ್ನೂ ಯಾವುದೋ ಒಂದು ಶಾಸ್ತ್ರವನ್ನು ಮಾಡ್ತಾಯಿದ್ರು. ನಾವು ಹೆಣ್ಣು ಗಂಡಿಗೆ ನಾವು ಹೋಗಿ ಬರ್ತೀವಿ ಅಂತೇಳಿ ಹೇಳಿ ಹೊರಟ್ವಿ. ಆದರೂ ಕೂಡ ಯಾವುದೋ ಒಂದು ಶಾಸ್ತ್ರ ಮಾಡ್ತಿದ್ರು. ಆ ಕಡೆ ಸ್ವಲ್ಪ ನೋಡಿಕೊಂಡು ಹೆಣ್ಣು ಗಂಡನ್ನು ಕೂರಿಸಿ ಅಕ್ಕಿಯನ್ನು ಹಾಕುವಂಥ ಒಂದು ಶಾಸ್ತ್ರ ನಡೀತಾ ಇತ್ತು. ಅದನ್ನು ನೋಡಿಕೊಂಡು ನಾವು ಹೋಗೋಕ್ಕಿಂತ ಮೊದಲು ಈಗ ನೆಕ್ಸ್ಟು ಹೊಟ್ಟೆ ಹಸಿವಾಗಿತ್ತು, ಊಟಕ್ಕೆ ಅಂತೇಳಿ ಹೊರಟ್ವಿ ಅಲ್ಲಿಂದ. ಮದುವೆ ಎಲ್ಲ ಆಗಿದೆ. ಈಗ ಮದುವೆ ಆದ ನಂತರ ಇನ್ನೇನೆಲ್ಲ ಪ್ರೋಗ್ರಾಮ್ ಮುಗಿದಂತ ಇನ್ನೂ ಇರೋದೊಂದು ಏನಪ್ಪ ಅಂತಂದರೆ ಬೆಳಗ್ಗೆ ಒಂದು ಇಡ್ಲಿ ತಿನ್ಕೊಂಬನಿದ್ದು, ತುಂಬ ಹಸಿವಾಗಿದೆ. ಒಂದು ಸ್ಪೆಷಲ್ ಸ್ವೀಟ್ ಇದೆ. ಇದೇನು ಗೊತ್ತಾ ನಿನಗೆ? ನನಗಂತೂ ಗೊತ್ತಿಲ್ಲ. ಆ ಕಡೆ ಊಟ ಮಾಡ್ತಿದ್ದಾರೆ. ಲೈನು ಫುಲ್ ಆಗಿತ್ತು ಅಂತೇಳಿ ನಮ್ಮ ಇಬ್ಬರಿಗೋಸ್ಕರನೇ ಸಪ್ರೇಟ್ ಲೈನ್ ಹಾಕಿದ್ರು. ಅದ್ರ ಜೊತೆಲಿ ಇನ್ನೊಂದು ಇಬ್ಬರು ಬಂದು ಕೂತಿದ್ದಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಊಟ ಬಾರಿಸುವ ಸಮಯ. ಸೂಟ್ರಿ ಕಲ್ಯಾಣ ಮಂಟಪ ಮಾತ್ರ ತುಂಬಾ ಸಿಂಪಲ್, ಚಿಕ್ಕದಾಗಿ ಮತ್ತೆ ತುಂಬಾ ಸಿಂಪಲ್ ಆಗಿದೆ. ಸ್ವಚ್ಛವಾಗಿ, ನೀಟಾಗಿ, ಕ್ಲೀನಾಗಿ ಇದೆ. ನಾವೆಲ್ಲರೂ ನಾರ್ಮಲ್ಲಾಗಿ ಕುಡಿಯುವಂತಹದ್ದು ಬಿಸ್ಲೇರಿ. ಇಲ್ಲಿರುವಂತಹ ನೀರು ಜಲಸಿರಿ, ಬಿಸ್ಲೇರಿ ಮತ್ತು ಜಲಸಿರಿ. ಬರಲಿ ಊಟ. ಮೋಸ್ಟ್ಲಿ ಆ ಕಡೆ ಕಂಪ್ಲೀಟ್ ಆಗ್ದಲೆ ನಮಗೆ ಈ ಕಡೆ ಊಟ ಬರೋಂಗೆ ಕಾಣಂಗಿಲ್ಲ. ಆ ಕಡೆ ಊಟ ಕಂಪ್ಲೀಟ್ ಆಗ್ದಲೆ ನಮ್ಮ ಲೈನಿಗೆ ಊಟ ಹಾಕಂಗೆ ಕಾಣಲ್ಲ. ಪಾಯಸ, ಸಬ್ಬಕ್ಕಿ ಪಾಯಸ, ಹೆಸರು ಬೇಳೆ ಕೋಸಂಬರಿ, ಪಕೋಡ, ಕೋಸಂಬರಿ, ಬೀನ್ಸ್ ಕೋಸಂಬರಿ,
ಏನೇನು ಊಟ ಮಾಡಿದ್ವಿ ಅಂತ ಹುಡುಗಿ ನೆನಪಿರ್ತಿತ್ತು. ಡ್ರೈ ಜಾಮೂನ್, ಎರಡು ಬ್ಯಾಡ್ಮಿಂಟನ್ ಹಪ್ಪಳ, ಬ್ಯಾಟ್ ಆಡೋಣ. ಎರಡು ಬ್ಯಾಡ್ಮಿಂಟನ್, 3 ಬ್ಯಾಡ್ಮಿಂಟನ್ ಹಪ್ಪಳ. ಬಂತು ಈಗ ಮುದ್ದೆ ಇದೆ. ತೋರಿಸ್ರಿ. ಅದೇನೋ ಅಂದರೆ ಬೇಡ. ಮುದ್ದೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದೇ, ಆದರೆ ನಾವು ಮುದ್ದೆನೇ ತಿನ್ನೋದು. ಈಗ ತಿಂದರೆ ಊಟ ಜಾಸ್ತಿ ಆಗುತ್ತೆ. ಮುದ್ದೆ ಊಟ ತುಂಬ ಚೆನ್ನಾಗಿದೆ, ಆದರೆ ನಾವು ತಿನ್ನೋಕ್ಕೆ ಆಗ್ತಾಯಿಲ್ಲ. ಬೇಸರ ಆಗ್ತಾಯಿದೆ. ಯಾವುದೋ ಒಂದು ಸ್ವೀಟಿಗೆ ಲೇಟಾಗಿ ಇಕ್ತಿದ್ದಾರೆ. ಅಣ್ಣ ಇದೇನು ಸ್ವೀಟು? ಇದು ಪೇಣಿ ಹಾಕಿಣ. ಗೀ ರೈಸು, ಅದು ಪೇಣಿ ಅಂತ. ಎಂಥದ್ದು ಪೇಣಿ? ಅದಕ್ಕೆ ಹಾಲು. ನಾರ್ಮಲ್ ಹಾಲು ಅಣ್ಣ ಇದು? ಬಾದಾಮ್ ಹಾಲು. ಹಾಂ ಹಾಂ ಹಾಂ. ಇದು ಪೇಣಿ ಜೊತೆಯಲ್ಲಿ ಒಳಗೆ ಇದು ಬೂಂದಿ, ಲಾಡು ಬೂಂದಿ, ಅದಕ್ಕೆ ಹಾಲು, ಬಾದಾಮು ಹಾಲು. ಇಷ್ಟಿದೆ. ಅನ್ನ ಸಾಂಬಾರು ಬರುತ್ತೆ, ಆಮೇಲೆ ನೋಡೋಣ. ಊಟ ಎಷ್ಟಾಗುತ್ತೋ ಅಷ್ಟನ್ನೇ ಮಾಡಿ, ಯಾವುದೇ ಕಾರಣಕ್ಕೂ ಅತಿಯಾಗಿ ಹಿಡಿಸ್ಕೊಂಡು. ಹಾಂ ಹಾಂ. ಚೆನ್ನಾಯ್ತಾ? ಪೇಣಿ ಅನ್ನೋದು ತುಂಬ ಸ್ವೀಟ್ ಏನಿಲ್ಲ, ತುಂಬ ಲೈಟಾಗಿ ತುಂಬ ಚೆನ್ನಾಗಿದೆ. ನಮ್ಮ ಸ್ವಾಮಿಗಳು ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಪೇಣಿನ. ಇನ್ನು ಜಾಮೂನ್ ಹಂಗೆ ಇದೆ. ಇದೆ. ಊಟನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ರಸಮ್ಮು, ಸಾಂಬಾರು, ರಸಮ್ಮು ಮತ್ತು ರೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಊಟ ಮಾತ್ರ ಊಟನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ದಯವಿಟ್ಟು. ಎಷ್ಟು ಜನ ಎಲೆ ತುಂಬ ಊಟ ಬಿಟ್ಟಿದ್ದಾರೆ. ತಿನ್ನೋಕ್ಕಾಗಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಅಂತೇಳಿ ಅಕ್ಷಣಕ್ಕೆ ಹೋಗ್ಬಿಡಿ. ಎಷ್ಟೋ ಜನ ಊಟ ಇಲ್ದಲೇ, ಈಗಿನ ಕಾಲದಲ್ಲಿ ಎಷ್ಟೋ ಜನ ಊಟ ಇಲ್ದೇ ತುಂಬ ಜನ ಹಸಿವೆಯಿಂದ ಡೈಲಿ ಮಲಗ್ತಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಅತಿಯಾಗಿ ಊಟವನ್ನು ಎಲೆಯಲ್ಲಿ ಆಗಲಿ ಅಥವಾ ಒಂದು ತಟ್ಟೆಯಲ್ಲಾಗಲಿ ಬಿಡೋಕ್ಕೆ ಹೋಗಬೇಡಿ. ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಾವು. ಇಲ್ಲಿ ಒಂದು ಮದುವೆ ಆದ ನಂತರ ಒಂದು ಅಶ್ವಿನಿ ನಕ್ಷತ್ರವನ್ನು ತೋರಿಸ್ತಕ್ಕಂಥ ಒಂದು ಸಂಸ್ಕೃತಿ ನಡೀತಾ ಇತ್ತು. ಊಟ ಮುಗಿಸ್ಕೊಂಡು ನಾವು ಹೊರಟ್ವಿ. ಈ ವಿಡಿಯೋ ಮತ್ತೆ ಮುಂದುವರಿಯುವುದು. ಆ ವಿಡಿಯೋದಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಮತ್ತು ವಿಮಾನದಲ್ಲಿ ಊಟ ಅನ್ನುವ 2 ಸ್ಥಳಗಳನ್ನು ತೋರಿಸಿದ್ದೀವಿ.